ಮತ್ತು ಬಾಗಲಕೋಟೆ ಬೆಳಗಾವಿ ಅವ್ರ ಸಭೆ ಕರೆದು ಸರ್ಕಾರ ಪ್ರಯತ್ನ ಪ್ರಾರಂಭ ಮಾಡಿದೆ. ಆದರೆ ಈಗ ಸದ್ಯ ನಾನು ಒಪ್ಪಲ್ಲ. ನಾನು ಒಪ್ಪಲಿಕ್ಕೆ ನನ್ನ ಒಬ್ಬನೇ ಆಸ್ತಿ ಅಲ್ಲ. ಯಾಕಂದ್ರೆ ಇದು ಜನಾಂದೋಲನ ಕಾರ್ಯಕ್ರಮ ಆಗಿದೆ, ಜನಾಂದೋಲನ ಆಗಿದೆ. ನನ್ನ ಜೊತೆ ಇದಕ್ಕೆ ಸಹಕರಿಸತಕ್ಕಂಥ ಸಾವಿರಾರು ಟನ್ ಕಬ್ಬು ಬೆಳೀತಕ್ಕಂಥ ರೈತರಿದ್ದಾರೆ. ನಾನು ಬೆಳಿಗ್ಗೆ ಅವ್ರನ್ನ 10 ಗಂಟೆಗೆ ಹಲವಾರು ಕೆಲವು ಮುಖಂಡರನ್ನ ಇವತ್ತು, ಯಾಕಂದ್ರೆ ಎಲ್ಲರ ಜೊತೆ ಸಾಮೂಹಿಕವಾಗಿ ಚರ್ಚೆ ಮಾಡೋಕ್ಕೆ ಬರಲ್ಲ, ಅವರೆಲ್ಲ ಚರ್ಚೆ ಮಾಡ್ತೀನಿ. ಅವರೆಲ್ಲ ಒಪ್ಕೊಂಡ್ರೆ ಅಂದರೆ ತಮ್ಮ ಮುಂದೆ 10 ಗಂಟೆಗೆ ಬಂದು ಸುದ್ದಿ ಏನು ಹೇಳ್ತಾ ಇದ್ದೀವಿ, ಆಮೇಲೆ ಜಿಲ್ಲಾಧಿಕಾರಿಗೆ ತಿಳಿಸ್ತೀವಿ. ಒಪ್ಕೊಂಡ್ರೆ ಸರ್ಕಾರದ ಮುಖ್ಯಮಂತ್ರಿ ಬರ್ಬೋದು, ಶುಗರ್ ಮಂತ್ರಿ ಅವರು ಬರ್ಬೋದು, ಅಧಿಕೃತ ಅವರ ಅದೇನ ಕಾಪಿಯನ್ನು ತಗೊಂಡು ಯಾವ ರೀತಿ ರೈತರಿಗೆ ಹಣ ಮುಟ್ಟಿಸ್ತಾರೋ, ಮತ್ತು ವಿಶೇಷವಾಗಿ 14 ದಿವಸನಾಗ ಕೂಡ ಕಬ್ಬಿನ ಬಿಲ್ ಕೊಡಬೇಕು ಅನ್ನುವಂಥದ್ದು ಇದೆ. 3200 ನಂತರ ಮತ್ತೆ 6 ತಿಂಗಳ ಅವಧಿಯಲ್ಲಿ ಮತ್ತೆ 100 ರೂಪಾಯಿ ಕೊಡೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಅದು ಏನಿದೆ ಇಲ್ಲಿ ಬೇಡ, ಯಾಕಂದರೆ ಅವರು ಅದನ್ನು ಅಧಿಕೃತವಾಗಿ ಬೇಕು ನನಗೆ. ಯಾಕಂದ್ರೆ ನಾನು ಯಾರು ನೋಡ್ರಿ, ಯಾರು ಸಂಪರ್ಕ ಮಾಡಿಲ್ಲ, ಅದು ನಾನು ಕೂಡ ಒಪ್ಪಿಲ್ಲ. ನನ್ನ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಇದ್ದು 3 ದಿವಸ ಆಯ್ತು. ಯಾಕಂದ್ರೆ ಸಾವಿರಾರು ಫೋನ್ ನಿಮ್ಮದು ಪಾಪ ಮೀಡಿಯಾದವ್ರದ್ದೇ ಫೋನ್ ಕಂಟ್ರೋಲ್ ಮಾಡೋಕ್ಕಾಗ. ಸೊ ಸದ್ಯಕ್ಕೆ 3300 ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿದೆ. ರೈತರ ಜೊತೆ ಚರ್ಚೆ ಮಾಡಿದ ಬಳಿಕ ಮುಂದಿನ ನಿರ್ಧಾರ ತಗೋತೀವಿ. ರೈತ ಮುಖಂಡ ಚೂನಪ್ಪ ಅವರ ಹೇಳಿಕೆ ಇದು. ಸದ್ಯಕ್ಕೆ 3300 ರೂಪಾಯಿನ ಒಪ್ಪಿಲ್ಲ ಇವರು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ 3300 ರೂಪಾಯಿಗೆ ಒಪ್ಪಿಗೆ ಇಲ್ಲ ರೈತರದ್ದು. ನಾಳೆ 10 ಗಂಟೆವರೆಗೂ ಸಮಯ ತಗೊಂಡಿದ್ದಾರೆ ರೈತರು. ನಾಳೆ 10 ಗಂಟೆಗೆ ಅದನ್ನ ನಿರ್ಧಾರ ತಿಳಿಸ್ತಾರೆ. 3300 ಓಕೆನಾ ನಾಟ್ ಓಕೆನಾ ಅಂತ ಹೇಳಿ ರೈತ ಮುಖಂಡ ಚೂನಪ್ಪ ಹೇಳ್ತಾ ಇದ್ರು. ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. ಕೇಂದ್ರ ಸರ್ಕಾರ 10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಸರಿ ಬರ್ಕೊಳ್ಳಿ. 3,550 per metric ton of sugar cane. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025ರಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆನಲ್ಲೂ ಕೂಡ, ಯಾದಗಿರಿ, ರಾಯಚೂರು
ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು ಎಚ್ ಕೆ ಪಾಟೀಲ್ ಅವರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನ ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯ್ ಅವ್ರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ, ಯಾಕಂತಂದ್ರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ 3,000 ಕಲ್ಲು ಹೋಗಲಿಲ್ಲ. ಬೇರೆ ಮಕ್ಕಳ ಕಲ್ಲು ಹೋಗದ ಆ ಮಕ್ಕಳ ಮನೆ ಕಲ್ಲು ಬೀಳಂಗ ಭಗವಂತ ಮಾಡಲಿ. ನಿಮಗೆ ಹೇಳ್ತೀನಿ, ನೀವೆಲ್ಲ ಚುನಪ್ಪ ಪೂಜಾರಿ ಒಂದ್ ಜೋರ್ಲೆ ಚಪ್ಪಾಳಿ ಹೊಡೆತಾನೆ ಇಲ್ಲ ಹೇಳ್ತೀನಿ.